ಜಯರಾಮಕೃಷ್ಣ ವರಾಭಯಕರಿ ಶ್ರೀ ಶಾರದೇಶ್ವರಿ 2002ನೇ ಇಸವಿಯ ಮಾರ್ಚ್ ತಿಂಗಳು ಕೊಯಮತ್ತೂರಿನಿಂದ ಯಾತ್ರಿಕ ತಂಡವೊಂದು ಕಲ್ಕತ್ತದ ಬೇಲೂರು ಮಠಕ್ಕೆ ಹೊರಟಿತ್ತು. ಶ್ರೀರಾಮಕೃಷ್ಣರ ಜನ್ಮತಿಥಿಯೆಂದು ಆಚರಿಸುವ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡು ಪುಳಕಿತರಾಗುವುದು ಆ ಯಾತ್ರಾರ್ಥಿಗಳ ಉದ್ದೇಶ. ಯಾತ್ರಿಕರು ಜಯಂತ್ಯುತ್ಸವದಲ್ಲಿ ಭಾಗವಹಿಸಿ ಅತೀವ ಆನಂದಿತರಾದರು. ನಂತರ ಎಲ್ಲರೂ ಶ್ರೀರಾಮಕೃಷ್ಣರ ಜನ್ಮಸ್ಥಳವಾದ ಕಾಮಾರಪುರವನ್ನು ಸಂದರ್ಶಿಸಿದರು. ಅಲ್ಲಿಂದ ಜಯರಾಂಬಾಟಿಯತ್ತ ನಡೆದರು. ಆ ದಿವ್ಯ ಕ್ಷೇತ್ರದಲ್ಲಿ ಶಾರದಾದೇವಿಯವರು ಭಕ್ತಜನರ ಮೇಲೆ ಕೃಪೆಯ ಮಳೆಗರೆಯುತ್ತಿದ್ದಾರೆ ಎನ್ನುತ್ತಾಳೆ ಆ ಧನ್ಯ ಭಕ್ತೆ. ಅಲ್ಲಿ ತನಗಾದ ಅನುಭವವನ್ನು ಆಕೆ ಭಾವಪೂರ್ಣ ಹೃದಯದಿಂದ ಹೇಳಿಕೊಂಡಿದ್ದಾಳೆ. ನನ್ನ ಬಲಗೈಯಲ್ಲೊಂದು ಗಾಯವಾಗಿದ್ದುದರಿಂದ 10 ವರ್ಷಗಳಿಗೂ ಮಿಗಿಲಾಗಿ ನಾನು ಎಡಗೈಯಿಂದಲೇ ಉಣ್ಣುವಂತಾಗಿತ್ತು. 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಬಲಗೈಯನ್ನು ಒಂದೇ ಭಂಗಿಯಲ್ಲಿ ಇಟ್ಟುಕೊಳ್ಳುವುದಕ್ಕೂ ನನ್ನಿಂದಾಗುತ್ತಿರಲಿಲ್ಲ. ಎಂದಾದರೂ ಬಳಲಿಕೆಯಿಂದ ಕೈ ಬೀಗಿದಾಗ ಉಂಟಾಗುತ್ತಿದ್ದ ತೀವ್ರ ನೋವಿನ ಆ ಯಾತನೆಯನ್ನು ಶ್ರೀರಾಮಕೃಷ್ಣರೊಬ್ಬರೇ ಬಲ್ಲರು. ಹೀಗಾಗಿ ಜಪವನ್ನು ಮಾಡುವಾಗಲೂ ನಾನು ಎಡಗೈಯನ್ನೇ ಬಳಸಬೇಕಾಗಿತ್ತು. ಅಷ್ಟೇ ಅಲ್ಲ, ಪ್ರತಿಯೊಂದು ಕಾರ್ಯಕ್ಕೂ ನಾನು ಎಡಗೈಯನ್ನೇ ಉಪಯೋಗಿಸುವಂತಾಗಿತ್ತು. ಮಲಗಿದ್ದಾಗ ಇತರರ ಸಹಾಯವಿಲ್ಲದೆ ಮಗ್ಗಲು ತಿರುಗುವುದಕ್ಕೂ ಸಾಧ್ಯವಾಗುತ್ತಿರಲಿಲ್ಲ. ಒಂದು ವೇಳೆ ಬಲ ಪ್ರಯೋಗಿಸಿ ಬಲಕ್ಕೆ ತಿರುಗಲು ಪ್ರಯತ್ನಿಸಿದರೆ ಆ ರಾತ್ರಿಡೀ ಅಪಾರ ವೇದನೆ ತಪ್ಪಿದ್ದಲ್ಲ. 2002ನೇ ಇಸವಿಯಲ್ಲಿ ಜಯರಾಂಬಾಟಿಗೆ ಹೋದಾಗ ಅಲ್ಲಿಯೂ ಅಂದು ರಾತ್ರಿ ನಾನು ಯಥಾಪ್ರಕಾರ ಎಡಗೈಯಿಂದಲೇ ಭೋಜನ ಪ್ರಸಾದ ಸ್ವೀಕರಿಸಿದೆ. ಆಗ ಅಲ್ಲಿದ್ದ ಕೆಲವು ಸ್ತ್ರೀಯರು ಅದನ್ನು ಕಂಡು ಮುಸಿ ನಕ್ಕರು. ನನಗೆ ತುಂಬ ನಾಚಿಕೆ ಕಸಿವಿಸಿಯಾಯಿತು. ಸಹಿಸುವ ಶಕ್ತಿ ಕರುಣಿಸುವಂತೆ ಶಾರದಾದೇವಿಯವರಲ್ಲಿ ಮೊರೆ ಇಟ್ಟೆ. ಮಾರನೆಯ ದಿನ ಉಷಾಕಾಲದ ಮಂಗಳಾರತಿಯ ಬಳಿಕ ಜಪ ಮಾಡುತ್ತಾ ಕುಳಿತಿದ್ದೆ. ಆ ಹೊತ್ತಿಗೆ ಶಾರದಾದೇವಿಯವರು ನನಗೆ ಇನ್ನು ಮುಂದೆ ಬಲಗೈಯಿಂದಲೇ ತಿನ್ನಲು ಹೇಳಿದಂತೆ ಭಾಸವಾಯಿತು. ಆದರೂ ಮರುಗಳಿಗೆಗೆ ನಾನದನ್ನು ಮರೆತು ಬಿಟ್ಟಿದ್ದೆ. ಆದರೆ ಅತ್ಯಾಶ್ಚರ್ಯದ ಸಂಗತಿಯೆಂದರೆ ಅಂದು ಬೆಳಿಗ್ಗೆ 6:30ಕ್ಕೆ ತಿಂಡಿಗೆ ಕುಳಿತಾಗ ನಾನು ನನಗೇ ಅರಿವಿಲ್ಲದಂತೆ ಬಲಗೈಯಿಂದ ತಿನ್ನುತ್ತಿದ್ದೆ. ಯಾವುದೇ ಪ್ರಯಾಸವಿಲ್ಲದೆ ನಾನು ಬಲಗೈಯಿಂದ ತಿನ್ನಲು ಸಮರ್ಥಳಾಗಿ ಬಿಟ್ಟಿದ್ದೆ. ನನ್ನೊಂದಿಗೆ ತಿಂಡಿ ತಿನ್ನುತ್ತಿದ್ದ ಭಕ್ತರ ಗಮನವನ್ನು ಸೆಳೆದು ಅವರಿಗೂ ಅದನ್ನು ತೋರಿಸಿದೆ. ಜಯರಾಂಬಾಟಿಯ ಆ ಪ್ರಾತಃ ಕಾಲದ ಸುಮುಹೂರ್ತದಿಂದ ಇಂದಿನವರೆಗೂ ನಾನು ಸ್ವಲ್ಪವೂ ನೋವಿಲ್ಲದೆ ನನ್ನ ಬಲಗೈಯನ್ನು ಅತ್ಯಂತ ಸಹಜವಾಗಿ ಬಳಸಲು ಶಕ್ತಳಾಗಿದ್ದೇನೆ. ಈಗ ನಾನು ಬಲಗೈಯಿಂದಲೇ ತಿನ್ನುತ್ತೇನೆ, ಬಲಹಸ್ತದಲ್ಲೇ ಜಪಮಾಲೆ ಹಿಡಿದು ಜಪಿಸುತ್ತೇನೆ ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಬಲಗೈಯಿಂದಲೇ ಮಾಡುತ್ತೇನೆ. ಒಂದಿನಿತೂ ತ್ರಾಸವಿಲ್ಲ. ಶ್ರೀ ಶಾರದಾದೇವಿಯವರ ಹಾಗೂ ಶ್ರೀರಾಮಕೃಷ್ಣರ ಕೃಪೆಯಿಂದ ಇಂದು ನಾನು ಎರಡೂ ಕೈ ಜೋಡಿಸಿ ನಮಸ್ಕಾರ ಸಲ್ಲಿಸುತ್ತೇನೆ, ಅಂಜಲಿಯನ್ನರ್ಪಿಸುತ್ತೇನೆ. ಹಿಂದೆ ಬಲಗೈಯ ಬೇನೆಯಿಂದಾಗಿ ಶಾರದಾದೇವಿಯವರಿಗೆ ಪ್ರಣಾಮ ಸಲ್ಲಿಸಲು ಸಾಧ್ಯವಾಗದಿದ್ದ ಸಂದರ್ಭಗಳದೆಷ್ಟೋ. ಆದರೀಗ ಎಲ್ಲವೂ ಬದಲಾಗಿದೆ. ಶಾರದಾದೇವಿಯವರು ನನಗೆ ಅವರ ಹಾಗೂ ಶ್ರೀರಾಮಕೃಷ್ಣರ ಶ್ರೀಚರಣಗಳ ಆಸರೆಗಾಗಿ ಸದಾ ಹಂಬಲಿಸುವಂತಹ ತನು ಮನಗಳನ್ನು ದಯಪಾಲಿಸಿದ್ದಾರೆ. ಇದೆಲ್ಲವೂ ಶಾರದಾದೇವಿಯವರ ಕೃಪೆಯಿಂದ ಸಾಧ್ಯವಾಗಿದೆ. ಶಾರದಾದೇವಿಯವರೇ ಎಲ್ಲವೂ, ಅವರೇ ಆದಿ, ಅವರೇ ಅಂತ್ಯ, ಸಕಲವೂ ಅವರೇ ಆಗಿದ್ದಾರೆ. ಜಯರಾಮಕೃಷ್ಣ. ಇದು ಇಲ್ಲಿಗೆ ಮುಕ್ತಾಯವಾಯಿತು.